ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಾಗಡಿಯ ಮಾರುಕಟ್ಟೆಯಲ್ಲಿ ಜನವೋ ಜನ. ವಸ್ತುಗಳ ಬೆಲೆ ಗಗನಕ್ಕೇರಿದ್ದರೂ ಕೂಡ ಹಬ್ಬ ಮಾಡುವ ತವಕದಲ್ಲಿ ಸಂಭ್ರಮ ಸಡಗರದಿಂದ ವ್ಯಾಪಾರ ಮಾಡುತ್ತಿರುವ ಜನರು. ಆರ್ ರಸ್ತೆಯಲ್ಲಿ ಹಬ್ಬದ ಸಮಯದಲ್ಲಿ ವಾಹನಗಳನ್ನು ಎಲ್ಲೆಂದರಲ್ಲೇ ನಿಲ್ಲಿಸುವುದು ಹಾಗೂ ವ್ಯಾಪಾರಸ್ಥರು ರಸ್ತೆಯಲ್ಲೇ ವ್ಯಾಪಾರ ಮಾಡುವುದು ಸಾರ್ವಜನಿಕರು ಓಡಾಡಲು ತುಂಬಾ ತೊಂದರೆಯಾಗುತ್ತದೆ. ವರಮಹಾಲಕ್ಷ್ಮಿ ಹಬ್ಬ ಇದೆ, ಹಾಗಾಗಿ ಮಾರ್ಕೆಟಿಗೆ ಬಂದಿದ್ದೀರಾ, ವ್ಯಾಪಾರವನ್ನು ಕೂಡ ಮಾಡಿದ್ದೀರಾ? ಹಬ್ಬ ಇದೆ ಸರ್, ವರಮಹಾಲಕ್ಷ್ಮಿ ಹಬ್ಬ ಮಾಮೂಲಿ ಹಿಂದೂ ಸಂಪ್ರದಾಯದಂತೆ ಮಾಡ್ತಾ ಇದ್ದೀವಿ. ಆದರೂ ಜನ ಬೆಳಗಿನ ಮಳೆ ಇದೆ, ಆದರೂ ಜನಗಳು ತುಂಬ ಇದ್ದಾರೆ. ಆದರೂ ಬೆಳೆ ಎಲ್ಲ ಸ್ವಲ್ಪ ಏರಿಕೆ ಆಗಿದೆ, ಆದರೂ ವರಮಹಾಲಕ್ಷ್ಮಿ ಹಬ್ಬ ಮಾಡಲೇಬೇಕಲ್ವ, ಅದಕ್ಕೋಸ್ಕರ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದೀವಿ. ಹೂವು ಎಲ್ಲ ಬೆಲೆ ಆಗಿದೆ, ರೇಟ್ ಇದೆ ಸರ್, ಎಲ್ಲ ಹೂವು ಎಲ್ಲ ರೇಟ್ ಇದೆ. ನೀವೇನೇನೆಲ್ಲ ತೊಗೊಂಡ್ರಿ? ಹೂವು, ಬಾಳೆಹಣ್ಣು ನೋಡಿ, ಮಾವಿನ ಸೊಪ್ಪು, ಬಾಳೆಕಂದು ಎಲ್ಲ ತೊಗೊಂಡಿದ್ದೀವಿ. ಲಕ್ಷ್ಮಿ ಹಬ್ಬ ಬೆಲೆ ಜಾಸ್ತಿ ಇದ್ರು ಕೂಡ ಹಬ್ಬದ ಸಡಗರದಲ್ಲಿ ಓಡಾಡ್ತಾ ಇದ್ದೀರಾ? ಲಕ್ಷ್ಮಿಗೂ ತರಿಸಲೇಬೇಕಲ್ಲ ಮನೆಗೆ. ಹೆಸರು ಹೇಳಿ. ಶೋಭಾ ಅಂತ ಸರ್, ಧರ್ಮಸ್ಥಳ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲಿ? ಧರ್ಮಸ್ಥಳ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, SPI ಇದೆ ಮಾಗಡಿನೇನಾ? ಮಾಡಿ ಜ್ಯೋತಿ ನಗರದಲ್ಲಿ SPI ಕೆಲಸ ಮಾಡ್ತಾ ಇದ್ದೀವಿ. ವರ್ಷಕ್ಕೊಂದ್ಸರಿ ಲಕ್ಷ್ಮಿ ಕರೆಸಬೇಕು, ನಮ್ಮ ಮನೇಲಿ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅಂತ ನಾವು ತಾಯಿ ಹತ್ರ ಬೇಡ್ಕೊಬೇಕು. ಅದಕ್ಕೋಸ್ಕರ ನಾವು ತಾಯಿನ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತೀವಿ ಸರ್.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.